ಏನಪ್ಪಾ ಅಂದ್ರೆ ಈ ಮಾರ್ಲಮಿ ಹಬ್ಬ ಹೆಂಗಾಗ್ಬಿಟ್ಟದೆ ಅಂತ ಅಂದ್ರೆ ಮಗನ ಮಾರಿ ಮಾರ್ಲಮಿ ಹಬ್ಬ ಮಾಡುವಂತ ಅಂತಿದ್ರಲ್ಲ ಇಲ್ಲಕ್ಕಾದೆ ಹಂಗಾಗ್ಬಿಟ್ಟದೆ. ಏನೋ ಬಂದ್ ನೆಂಟರಿಗೆ ಕರೆಕ್ಟ್ ಟೈಮ್ ಊಟ ಕೊಡುವಂಗಿಲ್ಲ, ಅವ್ರು ಪೂಜೆ ಆಗಂಟ ನಿಲ್ಲಿಸ್ಬೇಕು ಈಚೆ. ಎಷ್ಟೋ ಜನ ಈಗ ಹೋಗುದೇ ಬಿಟ್ಬಿಟ್ಟವ್ರೆ, ಅಯ್ಯೋ ಅವ್ರ ಹಟ್ಟಿಲ್ ಸುಮಾರು ಹೊತ್ತಾಯ್ತದ ಪೂಜೆ ಆಗುದು ಅಂತೇಳಿ. ಪಿತೃಪಕ್ಷ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಪೂರ್ವಿಕರಿಗೆ ವರ್ಷಕ್ಕೊಂದ್ಸಾರಿ ಎಡೆ ಮಡಗಿ ಅವ್ರಿಗೊಂದು ಗಂಧದ ಕಡ್ಡಿ ಧೂಪ ದೀಪಾರತಿ ತೋರಿಸಿ, ಅಪ್ಪ ನಮ್ಮ ಮನೆಗೆ ಬಂದು ಒಂದ್ಸರಿ ಊಟ ಮಾಡ್ಕೊ ಹೋಗಪ್ಪ, ಪುರ್ಸತ್ತಾಗ ಅಲ್ಲಿ ಸ್ವರ್ಗದಲ್ಲಿ ಉಂಡು ಉಂಡು ಸಾಕಾಗದೆ. ನಮ್ಮ ಮನೇಲಿ ಒಂದ್ಸರಿ ಬಾಡ್ನೆ ಹೆಸರು ಒಂದು ಏನೋ ತರಕಾರಿ ಸಾರು ಉಟ್ಟಿ ಮಡಗಿರ್ತೀವಿ, ಕಜ್ಜಾಯ ಚಕ್ಲಿ ಎಲ್ಲನೇ ತಿನ್ಕೊ ಹೋಗಪ್ಪ ಅಂತ ಕೇಳುವಂಥದ್ದು ಒಂದು ಸಂಪ್ರದಾಯ. ಆದ್ರೆ ಮಾರ್ಲಮಿ ಹಬ್ಬ ಏನಾಗೋಗದೆ ಅಂದ್ರೆ ಇನ್ನೊಬ್ಬ ಹೆಂಗ್ ಮಾಡವನೇ ಅದು ಅನುಸರಿಸಿ ಮಾಡಿ ನಾವೇ ಮಾಡುವಂಥದ್ದು ಅಲ್ವಾ. ಅವನು 5 ಮರಿ ಕುಯ್ತಾವನೆ ಅಂದ್ರೆ ಓ ನಾನು 5 ಮರಿನೇ ಕುಯ್ಬೇಕಲ್ಲ ಅಂತ. ಈ ಕಷ್ಟದಲ್ಲಿ ಮಾರ್ಲಮಿ ಮಾಡೋ ಹಬ್ಬ ಮಾಡುವಂತ ಅವಶ್ಯಕತೆ ಇಲ್ಲ. ಯಾರೋ ಒಬ್ಬ ಏನಾಗೋಯ್ತು ಇಲ್ಲಿ ಕೇಳಿಸ್ಗಳಲ್ಲಿ ಇವಾಗ ಮಾರ್ಲಮಿ ಹಬ್ಬ ಹೆಂಗಾಗದೆ ಅಂದ್ರೆ, ಮಗ ಚಿಕ್ಕವನಾಗಿದ್ದ, ಅಪ್ಪ ಮಾಡ್ತಿದ್ದ, ಎಡೆ ಇಟ್ಟ, ಏನು ಚಕ್ಲಿ ಕಜ್ಜಾಯ ವಡೆ ನಿಪ್ಪಿಟ್ಟು ಮಾಂಸದ ಊಟ, ಅವ್ನು ಎಣ್ಣೆ ಹೊಡಿತಾ ಇದ್ರೆ ಎಣ್ಣೆ, ಬಾಡು ತಿಂತಾ ಇದ್ರೆ ಬಾಡು, ಬೀಡಿ ಸೇರ್ತಾ ಇದ್ರೆ ಬೀಡಿ ಎಲ್ಲನೂ ಇಟ್ಟ. ಆಮೇಲೆ ಅವ್ರ ಅಪ್ಪ ಏನ್ ಮಾಡ್ದ, ಅಲೋ ಮಗ ಆ ಕೊತ್ತಿಯ ಒಂಚೂರು ಕುಕ್ಕೆಗೆ ದಬಾಕ್ಬಿಡ್ಲ ಅಂತ ಅಂದ. ಕೊತ್ತಿಮರಿಯ ಯಾಕೆ ಕೊತ್ತಿಮರಿ ದಬಾಕ್ತಿದ್ದವನು, ಬಂದು ಎಡೆತವ ಏನಾರು ತಿಂದ್ಬಿಡ್ತದೆ ಬಾಡ ಅಂತ, ವೇಸ್ಟ್ ಆಯ್ತದೆ ತಿಂದ್ಬಿಡ್ತದೆ ಅಂತ. ಅಪ್ಪ ಸತ್ತೋಗ್ಬಿಟ್ಟ ಸುಮಾರು ವರ್ಷದ ಮೇಲೆ, ಮಗ ಮಾರ್ಲಮಿ ಹಬ್ಬ ಮಾಡ್ಬೇಕಲ್ಲ. ಅವನೇನ್ ಮಾಡ್ದ, ಎಡೆಲ್ಲ ನಿಕ್ದ, ಬಾಡೆಲ್ಲ ಮಡಗ್ದ, ಎಣ್ಣೆ ಮಡಗ್ದ, ಬೀಡಿ ಸಿಗರೇಟು ಎಲ್ಲನೂ ಮಡಗ್ದ. ಕೊತ್ತಿ ಮರಿನೇ ಇಲ್ಲ ಅವ್ರ ರಟ್ಟಿಲಿ. ಒಳ್ಳೆ ಕತೆ ಆಯ್ತಲ್ಲ. ಈಗ ಮಾರ್ಲಮಿ ಹಬ್ಬ ಮಾಡೋದು ಹೆಂಗೆ ಗೊತ್ತಿಲ್ವಲ್ಲ. ನಮ್ಮಪ್ಪ ಎಡೆ ಇಕ್ಕುವಾಗ ಕೊತ್ತಿ ಮರಿ ದಬಾಕ್ತಿದ್ದ, ಅವನ್ ದಬಾಕ್ತಿದ್ದೆ ಆತಕ್ಕೆ ತಿನ್ಕೊಬಿಡ್ತದೆ ಅಂತ. ಇವನೇನ್ ಮಾಡ್ದ, ಏನ್ 20 ಕಿಲೋಮೀಟರ್ ಸೈಕಲ್ ತುಳ್ಕೋದದೆ, ಯಾರ್ತೋ ಒಬ್ರತೋ 5,000 ರೂಪಾಯಿ ಕೊಟ್ಬಿಡೋಣ, ಅರ್ಧ ಗಂಟೆ ಒಂಚೂರು ಕೊತ್ತಿಮರಿ ಕೊಡೋಣ ಅಂದ. ಯಾಕ್ಲಾ ಅಲ್ಲ ಹಬ್ಬಕ್ಕೆ ಎಡೆ ಇಕ್ಬೇಕಣ್ಣಲ್ಲೋ, ಕೊತ್ತಿಮರಿ ಯಾರ ಎಡೆ ಎಕ್ಕರ ಬಡಿದೆ, ಯಾಕೋ ಅಂದ್ರೆ ಇಲ್ಲ ಕಣ ನಮ್ಮಪ್ಪ ಎಡೆ ಇಕ್ಕುವಾಗ ಕೊತ್ತಿಮರಿಯ ದಬಾಕ್ತಿದ್ದ ಪಂಜರ್ಕಾಕಿ, ನಾನು ಹೊಸಿ ದಬಾಕ್ಬಿಟ್ಟು ತಂದು ಕೊಡ್ತೀನಿ ಕಣ ಅಂತ 5,000 ಕೊಟ್ಟು ಇಸ್ಕೊಂಬಂದು ದಬಾಕದಂತ ಅವನು. ಯಾಕೆ ಅಂದ್ರೆ ಇದನ್ನೇ ಮೂಢನಂಬಿಕೆ ಏನದು. ಪಿತೃಪಕ್ಷ ಅಂದ್ರೆ ನಮ್ಮ ಪೂರ್ವಜರು ಬಂದು ನಮಗೆ ಆಶೀರ್ವಾದ ಮಾಡುವಂತ ಹೋಗುವಂಥದ್ದು. ಇದರಲ್ಲಿ ಅನಾಚಾರ, ಅಂಧಕಾರ, ಭ್ರಮೆ, ಮೂಢನಂಬಿಕೆ ಬೇಡ. ಅವರನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ಅವರು ನಮಗೆ ಆಶೀರ್ವಾದವನ್ನು ನೀಡ್ತಾರೆ.